ಆಸ್ಪತ್ರೆ ನಲ್ಲಿ ಗ್ರಂಥಾಲಯ ವಸತಿ ನಿಲಯ ರಸ್ತೆ ಉದ್ಯಾನವನ ಬ್ಯಾಂಕ್ ಮತ್ತು ಬೀದಿ ದೀಪ ಬಸ್ ನಿಲ್ದಾಣ ಹಾಸ್ಟೆಲ್ ಎಲ್ಲವೂ ಸಾರ್ವಜನಿಕ ಸೌಕರ್ಯಗಳು. ಸಾರ್ವಜನಿಕ ಆಸ್ತಿ ಸೌಕರ್ಯಗಳು ಯಾವ್ಯಾವಂತ ಈಗ ತಿಳಿಯೋಣ. ಸಾರ್ವಜನಿಕ ಬ್ಯಾಂಕ್, ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಉದ್ಯೋಗ, ಸಾರ್ವಜನಿಕ ಗ್ರಂಥಾಲಯ, ಸಾರ್ವಜನಿಕ ರಸ್ತೆ ನಿಲ್ದಾಣ, ಸಾರ್ವಜನಿಕ ಆಸ್ಪತ್ರೆ, ಸಾರ್ವಜನಿಕ ಆಸ್ತಿ ಶಾಲೆ, ಸಾರ್ವಜನಿಕ ಬೀದಿ ದೀಪ, ಸಾರ್ವಜನಿಕ ಹಾಸ್ಟೆಲ್. ವಸತಿ ನಿಲಯ ಒಂದು ಸಾರ್ವಜನಿಕ ಆಸ್ತಿ. ವಸತಿ ನಿಲಯಗಳಲ್ಲಿ ನಾವು ಶಾಂತಿಯುತವಾಗಿ ಇರಬೇಕು. ಹಾಸ್ಟೆಲ್ಗಳ ಪೀಠೋಪಕರಣಗಳನ್ನು ನಾವು ಹಾಳು ಮಾಡಬಾರದು. ಊಟ ಮಾಡುವಾಗ ಸರತಿ ಸಾಲಿನಲ್ಲಿ ಹೋಗಿ ಊಟ ಮುಗಿಸಿಕೊಳ್ಳಬೇಕು. ಅಲ್ಲಿನ ಕೊಠಡಿಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳುವ ನನ್ನ ಜವಾಬ್ದಾರಿಯಾಗಿದೆ. ಬೀದಿ ದೀಪಗಳು ಸಾರ್ವಜನಿಕ ಆಸ್ತಿ. ಅವುಗಳನ್ನು ಮಾನವರನ್ನು ತೆಗೆದುಕೊಳ್ಳಲು ಬೀದಿ ದೀಪಗಳಿಗೆ ಕಲ್ಲನ್ನು ಎಸೆಬಾರದು. ಬೀದಿ ದೀಪಗಳು ಹಾಳಾಗಿದ್ದರೆ ಅದನ್ನು ಸರಿಪಡಿಸುವಂತೆ ಪಂಚಾಯಿತಿಗೆ ದೂರು ನೀಡುವುದು. ಬೀದಿ ದೀಪಗಳ ಕೆಳಗೆ ದಮಕಳಗಳನ್ನು ಕಟ್ಟಬಹುದು ನಮ್ಮ ಜವಾಬ್ದಾರಿಯಾಗಿದೆ. ಶಾಲೆಯನ್ನು ಸಾರ್ವಜನಿಕ ಆಸ್ತಿ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಏಕೆಂದರೆ ಶಾಲೆ ದೇವಾಲಯ ವಿದ್ಯಾಮಂದಿರವಿದ್ದಂತೆ ಅದಕ್ಕೆ ನಾವು ಪ್ರತಿದಿನ ಕೈಗೂಡಿ ಬರಬೇಕು. ಶಾಲೆಯಲ್ಲಿ ಪೀಠೋಪಕರಣಗಳನ್ನು ಹಾಳಾಗದಂತೆ ನೋಡಿಕೊಳ್ಳಬೇಕು. ಶಾಲೆಯ ಆವರಣದಲ್ಲಿ ಎಲ್ಲಿಂದರಲ್ಲಿ ಕಸ ಕಡ್ಡಿ ಎಸೆಯಬಾರದು. ಶಾಲೆಯ ಎಲ್ಲ ತರಗತಿ ಕೋಣೆಗಳು ಸ್ವಚ್ಛವಾಗಿರುವುದು ನಮ್ಮ ಜವಾಬ್ದಾರಿ. ಸಾರ್ವಜನಿಕ ಆಸ್ಪತ್ರೆ ಒಂದು ಸಾರ್ವಜನಿಕ, ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆಸ್ಪತ್ರೆಗಳಲ್ಲಿ ಗದ್ದಲ ಮಾಡಬಾರದು. ಆಸ್ಪತ್ರೆಗೆ ಹೋದಾಗ ಸರದಿ ಸಾಲಿನಲ್ಲಿ ನಿಂತು ತೋರಿಸಿಕೊಳ್ಳಬೇಕು. ಆಸ್ಪತ್ರೆಗಳಲ್ಲಿ ವಸ್ತುಗಳನ್ನು ಮುಟ್ಟಬಾರದು. ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಬಸ್ ನಿಲ್ದಾಣದಲ್ಲಿ ಕಸ ಕಡ್ಡಿ ಎಸೆಯಬಾರದು. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಬಸ್ಗಳನ್ನು ನಾವು ಹಾಳು ಮಾಡಬಹುದು. ಗ್ರಂಥಾಲಯವನ್ನು ಸಾರ್ವಜನಿಕ ಆಸ್ತಿ. ನಾವು ಗ್ರಂಥಾಲಯಕ್ಕೆ ಹೋದಾಗ ಶಾಂತತೆಯನ್ನು ಕಾಪಾಡಬೇಕು. ಗ್ರಂಥಾಲಯದ ಪುಸ್ತಕಗಳನ್ನು ಮರೆಯದಂತೆ ನೋಡಿಕೊಳ್ಳಬೇಕು. ಗ್ರಂಥಾಲಯದಲ್ಲಿ ಮೌನ ಓದು ಮಾಡಬೇಕು. ಗ್ರಂಥಾಲಯವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಸಾರ್ವಜನಿಕ ಉದ್ಯಾನವನಕ್ಕೆ ಹೋದಾಗ ಸ್ವಚ್ಛತೆ ಕಾಪಾಡಬೇಕು. ಉದ್ಯಾನವನದಿಂದ ಗಿಡಗಳು, ಹೂಗಳನ್ನು, ಪ್ಲಾಸ್ಟಿಕ್ ವಸ್ತುಗಳನ್ನು ಕೀಳಬಾರದು. ಉದ್ಯಾನದಲ್ಲಿ ಕಸ ಕಡ್ಡಿ ಎಸೆಯಬಾರದು. ಪ್ಲಾಸ್ಟಿಕ್ ಮುಕ್ತ ವಸ್ತುಗಳನ್ನು ಎಸೆಯಬಾರದು. ಯಾರು ಕಸವನ್ನು ಹಾಕಬೇಕು. ನಮ್ಮೆಲ್ಲರೂ ಜವಾಬ್ದಾರಿ. ಬ್ಯಾಂಕ್ ಒಂದು ಸಾರ್ವಜನಿಕ ಆಸ್ತಿ. ಬ್ಯಾಂಕ್ನಲ್ಲಿ ನಾವು ಶಾಂತ ರೀತಿಯಿಂದ ಇರಬೇಕು. ಬ್ಯಾಂಕಿನ ಕಾರ್ಯಗಳನ್ನು ಸರತಿ ಸಾಲಿನಲ್ಲಿ ನಿಂತು ಮಾಡಿಕೊಳ್ಳಬೇಕು. ಬ್ಯಾಂಕಿನ ಆವರಣದಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲ ಜವಾಬ್ದಾರಿಯಾಗಿದೆ.